अनुस्पतिर्मधुमाजमस्तु सूर्यः माध्येताहो भवन्तु नः मधुमधुमधु ईशानः सर्वविद्यानाम् ईश्वरः सर्वभूतानां बृहस्पति
आचमनीयं समर्पयामि महालक्ष्मी समेत नारायण स्वामिने नमः परिमलपत्रपुष्पाणि समर्पयामि जय रमण गोविन्द शिरसे स्वाहा चातुर्मास्यात्मने शिवाय वदतान्नमोदनन्दान्मे गोदाय मोदित्वमात्मने सुत्रया युषणो धर्मस्थान्मने भूर्भुवस्वरो विदिति ब्रह्मा ज्ञानं आपातालमवस्त्रमान् भुवनं ब्रह्माण्डमा विस्फुरज्योतिष्ठानिकलिङ्गलो निविलसत्पूर्णेन्दुवान्तामृते हस्तमुखाकृतमेकमेकमनितं मुद्रावाकान्तवं ध्याये दीक्षितदिष्टये रोगं विश्वोपयुक्ते शिवं वा ब्रह्माण्डव्याप्तदेहाकृते नमस्ते रुद्रमन्य उदयेश्वरे नमः नमस्ते सुलम्बने भावज्ञामुदये नमः
ರುದ್ರಾಭಿಷೇಕವನ್ನು ಮಾಡಿದ್ದಾರೆ. ಆ ಪೂರ್ಣವಾಗಿರುವಂತಹ ರುದ್ರಾಭಿಷೇಕವನ್ನು ಕಣ್ತುಂಬ ತುಂಬಿಕೊಂಡಿದ್ದೀರಾ. ನಿಮ್ಮ ಪ್ರಾರ್ಥನೆ ಏನಿದೆಯೋ ಎಲ್ಲವನ್ನು ಕೇಳ್ಕೊಂಡು ಒಬ್ಬೊಬ್ಬರಾಗಿ ಬಂದು ಮುಂದ್ಗಡೆ ಸಲ್ಲಿಸ್ಬಿಟ್ಟು ಆ ಈಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಜ್ಞಾನಂ ಶುದ್ಧಸ್ಫಟಿಕಗಂಗಾಧಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಮಹಂ ಭಜೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಬರಲಿ. ಆಗ ನಮಸ್ಕಾರ ಮಾಡಿದ್ರೆ ಫಸ್ಟು ಇಲ್ಲಿ ಫ್ಯಾನ್ ಹತ್ರ ಬಂದು ಕೂತ್ಬೇಕು. ಸೆಕೆ ಆಗ್ಬಿಡ್ತಂಗೆ ಅದಕ್ಕೆ ಆ ಕಡೆ ಹೋಗ್ಬಿಡ್ತೀನಿ. ದೀಪ ಬರುತ್ತೆ ಅಂತ ಫಲಸಿದ್ಧ್ಯರ್ಥಂ ಅಷ್ಟೋತ್ತರ ಶತದಿವ್ಯ ನಾಮಪೂಜಾರ್ಥಂ
लक्ष्मी नमः विद्यायै नमः सर्वैकप्रदायै नमः ओम सदाय नमः गुरुते नमः ओम सर्वे नमः परमात्मकाय तत्र तत्र कृतमस्तकाञ्जलिं पार्श्ववारि परिपूर्णरोचनं मारुतिं नमतराक्षसान्तकम् वागर्ताविव सम्पत्तो वागर्तस्वविवर्धते जगदस्मितरो वन्दे पार्वतीपरमेश्वरो पूज्याय राघवेन्द्राय सत्यधर्मरताय च भगवान् नमतां ಒಂದಾನೊಂದು ಕಾಲದಲ್ಲಿ ಅವರು ಹೇಳ್ತಾರೆ, ಜಗದೊಡೆಯನೇ, ನನಗೆ ತಿಳಿಯದೇ ಇಲ್ಲದೆ ಇರುವ ವಿಚಾರ ಯಾವುದಿಲ್ಲ. ಆದರೂ ನೀವು ಕೇಳಲು ಅಪೇಕ್ಷೆಯಿಂದ ನಾನು ಹೇಳ್ತಾ ಇದ್ದೇನೆ. ಭೂಲೋಕದಲ್ಲಿ ಮನುಷ್ಯರು ತಮ್ಮ ತಮ್ಮ ಪಾಪಕರ್ಮಗಳಿಂದ ಬೆಳೆಸಲ್ಪಟ್ಟು ವ್ಯಸನವನ್ನು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಅವರು ದುಃಖವನ್ನು ಹೋಗಲಾಡಿಸಲು ಯಾವುದಾದರೂ ವ್ರತವೋ ಅಥವಾ ಉಪಾಯವೋ ಇದ್ದರೆ ದಯಮಾಡಿ ತಿಳಿಸಬೇಕು ಎಂಬುದಾಗಿ ನಾರದರು ನಾರಾಯಣರು ಹೇಳ್ತಾರೆ. ಸ್ವರ್ಗ ಮೃತ್ಯು ಲೋಕದಲ್ಲಿ ಅತಿ ದುರ್ಲಭವಾದ ಪುಣ್ಯಕರ್ಮವಾದೊಂದು ಇದೆ, ಅದೇ ಶ್ರೀ ಸತ್ಯನಾರಾಯಣರ ಕಾಲ. ಇದನ್ನು ಯಾವ ಮನುಷ್ಯನು ಆಚರಿಸಿದನೋ ಅವನಿಗೆ ಈರ್ಷಿದ ಫಲಗಳು ಸಿಗುತ್ತವೆ, ಇದರಲ್ಲಿ ಸಂಶಯವಿಲ್ಲ ಎಂಬ ವಿಚಾರವನ್ನು ಶೌನಕಾದಿ ಮಹಾರಾಜರು ಸೂತರಿಗೆ